ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಂದ್ರೆ ಲಡಾಖ್ ಬಗ್ಗೆ ಸ್ವಾಯತ್ತತೆಯ ಬಗ್ಗೆ ಅದು ತನಗೋಸ್ಕರ ಅಲ್ಲ, ತಾನಿರುವ ಪ್ರದೇಶದ ಬಗ್ಗೆ ಅವ್ರು ಮಾಡಿರುವಂತಹ ಹೋರಾಟ. ಕೊನೆಗೆ ಅವ್ರು 6 ತಿಂಗಳು ಜೈಲಲ್ಲಿ ಇಟ್ಟ ಮೇಲೆ ಅವರ ಧರ್ಮ ಪತ್ನಿ ಹೋಗಿ ಕೋರ್ಟಲ್ಲಿ ಕೇಸ್ ಹಾಕ್ತಾರೆ, ಹ್ಯಾಬಿಯಸ್ ಕಾರ್ಪಸ್ ಅರ್ಜಿ ಸಲ್ಲಿಸಿದಾಗ ಆಗ ಅವ್ರ ಮೇಲಿದ್ದಂತ ಕೇಸನ್ನ ತೆಗೆದು ಅವ್ರನ್ನ ಬಿಡುಗಡೆ ಮಾಡುತ್ತೆ ಈ ಕೇಂದ್ರ ಸರ್ಕಾರ. ಜನರಿಗೆ ರಾಂಗ್ ಮೆಸೇಜ್ ಹೋಗ್ಬಾರ್ದು. ಎಸ್ ಪ್ಲೀಸ್ ಕಂಟಿನ್ಯೂ ಮೇಡಮ್. ಸರ್, ಈಗ ಅವ್ರು ಕೇಳಿರುವಂತ ಪ್ರಶ್ನೆ, ರಾಹುಲ್ ಗಾಂಧಿ ಅವರು ಈಗ ಒಳ್ಳೆ ಕಾಸ್ ಇದ್ದಾಗ ರಾಹುಲ್ ಗಾಂಧಿ ಅವರು ಇಮಿಡಿಯೇಟ್ ಆಗಿ ಯಾಕೆ ಸಪೋರ್ಟ್ ಮಾಡ್ಲಿಲ್ಲ? ನೋಡಿ, ಇವಾಗ ಈ ತರ ವಾಟ್ ಬಿಜೆಪಿ ವಾಂಟ್ಸ್, ಅವ್ರಿಗೆ ಏನ್ ಬೇಕಾಗಿದೆ ಅಂದ್ರೆ ರಾಹುಲ್ ಗಾಂಧಿ ಹೋದ ತಕ್ಷಣ ನೋಡಿ ಕಾಂಗ್ರೆಸ್ ಸ್ಪಾನ್ಸರ್ಡ್ ಕಾಂಗ್ರೆಸ್ ಮಾಡ್ತಾ ಇರೋದು ಅಂತ ಅವರು ಡೀರೇಲ್ ಮಾಡಕ್ಕೋಸ್ಕರ ನಮ್ಮ ಮಾರಲ್ ಸಪೋರ್ಟ್ ಅವ್ರ ಜೊತೆ ಇದೆ. ನಿನ್ನೆ ಪವನ್ ಖೇಡಾ ಹೋಗ್ಬಿಟ್ಟು ಮಾತಾಡಿದ್ದಾರೆ. ಯಾಕಂದ್ರೆ ನಿನ್ನೆ ನಾನು ಬಿಡದಿ ರೈತರಿಗೆ ಇದೇ ಪ್ರಶ್ನೆ ಕೇಳಿದ್ದೀನಿ. ಯಾಕೆ ಅಂತಂದ್ರೆ ಈಗ ಬಿಜೆಪಿ ಅವ್ರು ಕರೆದ್ರಂತ ನೀವು ಫ್ರೀಡಂ ಪಾರ್ಕ್ಗೆ, ಜೆಡಿಎಸ್ ಅವ್ರು ಕರೆದ್ರು ಅಂತ ಬೈರ್ಮಂಗಲ ಸರ್ಕಲ್ಗೆ ಹೋಗ್ತಾ ಇದ್ದೀರಿ. ಇವತ್ತು ಕಾಂಗ್ರೆಸ್ ನಿಮ್ಮನ್ನ ಇದು ಪೊಲಿಟಿಕಲಿ ಮೋಟಿವೇಟೆಡ್ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ರಾಜಕೀಯದ ಯಾವುದೇ ಸೋಂಕಿಲ್ಲದೆ ಇರೋ ಪ್ರತಿಭಟನೆ ಮಾಡಿ ಅಂತ. ಸೊ ರಾಜಕೀಯ ಮುಕ್ತ ಹೋರಾಟದ ಸ್ವರೂಪ ಪಡ್ಕೊಳ್ಳಿ ಅಂತ ಈ ವಿಚಾರದಲ್ಲಿ, ವಂಚಕ್ ವಿಚಾರದಲ್ಲಿ ಕಾಂಗ್ರೆಸ್ ಕೂಡ ಒಂದು ಒಳ್ಳೆಯ ನಡೆ. ಬಿಕಾಸ್ ಅವರು ಇಮಿಡಿಯೇಟ್ಲಿ ಹೋಗಿ ಜಂಪ್ ಮಾಡಿ ಆ ಒಂದು ಕ್ರೆಡಿಟ್ ತಗೊಳಕ್ಕೆ ಇಷ್ಟಪಡಲಿಲ್ಲ. ಬಿಕಾಸ್ ಯಾವಾಗ ಅಲ್ಲಿ ರಾಜಕೀಯ ಬರುತ್ತೋ ಆವಾಗ ಡೆಫಿನೆಟ್ಲಿ ಬಿಜೆಪಿ ಇದನ್ನ ರಾಜಕೀಕರಣಗೊಳಿಸುತ್ತೆ ಅಂತ. ಐ ಡು ಅಗ್ರಿ. ಬಟ್ ಮೇಡಮ್, ಈಗ ನಿಯರ್ಲಿ ಅಬೌಟ್ 50 ಇಂಟರ್ನ್ಯಾಷನಲ್ ಗ್ಲೋಬಲ್ ಮೀಡಿಯಾದಲ್ಲಿ ಈ ನೀಟ್ ಎಕ್ಸಾಮ್ಸ್ ಬಗ್ಗೆ ಸ್ಕ್ಯಾಮ್ ಆಗಿದೆ, ಲೀಕ್ ಆಗಿದೆಯಲ್ಲ, 50 ಗ್ಲೋಬಲ್ ಮೀಡಿಯಾ, ನ್ಯೂಯಾರ್ಕ್ ಟೈಮ್ಸ್, ಇದು ಕಂಟಿನ್ಯೂಸ್ ಆಗಿ ನಡ್ಕೊಂಡು ಬಂದಿದೆ. ಬಟ್ ಯಾರಿದಾರೋ ಎಲ್ಲರೂ ಅಕೌಂಟಬಿಲಿಟಿ, ಇದಕ್ಕೆ ಅಕೌಂಟಬಿಲಿಟಿಯಿಂದ ಹಿಂದೆ ಸರಿಯಕ್ಕಾಗಲ್ಲ. ನೀವಿರ್ಲಿ ನಾವಿರ್ಲಿ ಅದೆಲ್ಲ ಹೇಳ್ತಾ ಇಲ್ಲ. ಈಗ ಆಗಿರೋದು 3-4 ಲೀಕ್ಸ್ ನೀಟ್ ಬಗ್ಗೆ ನಿಯರ್ಲಿ 50 ಇಂಟರ್ನ್ಯಾಷನಲ್ ಮಾಧ್ಯಮದಲ್ಲಿ ಇದು ಚರ್ಚೆ ಆಗಿದೆ. ನಾನೇನು ಹೇಳ್ತಾ ಇರೋದಂದ್ರೆ, ಈಗ ಇನ್ ಗ್ಲೋಬಲ್ ಅದರಲ್ಲಿ ಏನು ಚರ್ಚೆ ನಡೀತಾ ಇದೆ ಅಂದರೆ, ಈ ಥರ ಎಕ್ಸಾಮ್ಸು, ಈ ಥರ ಇದು ಎಜುಕೇಷನ್, ಮೆಡಿಕಲ್ ಎಜುಕೇಷನ್ ನಡೀತಾ ಇದ್ರೆ ಇಂಡಿಯಾದಲ್ಲಿ, ಗ್ರೇಟ್ ಇಂಡಿಯನ್ ಡಾಕ್ಟರ್ಸ್ USA, UK, ಕ್ಯಾನಡಾ, ಆಸ್ಟ್ರೇಲಿಯಾದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ರಲ್ಲ, ಈಗ ಆ ಪ್ರಶ್ನೆ ಬರ್ತದೆ, ಈಸ್ ದಿ ಇಂಡಿಯನ್ ಎಜುಕೇಶನ್ ಗುಡ್ ಎನಫ್ ಫಾರ್ ದಿ ಗ್ಲೋಬಲ್ ಹೆಲ್ತ್ ಕೇರ್ ಅಂತ ಈಗ ಪ್ರಶ್ನೆ ಬರ್ತದೆ. ಭಾರತ ವೈದ್ಯಕೀಯ ಕ್ಷೇತ್ರದಲ್ಲಿ ಮಾಡಿರುವಂತಹ ಸಾಧನೆ ಇಡೀ ಗ್ಲೋಬಲ್ ಬರ್ತಾರೆ, ಅದು ಬೇರೆ ವಿಚಾರ ಇರಬಹುದು. ಬಟ್ ಹಾಗಂತ ನಾವು ಇಲ್ಲಿ ನಮ್ಮ ಒಂದು ವೈದ್ಯರುಗಳ ಸಾಮರ್ಥ್ಯದ ಪ್ರಶ್ನೆ ಅಂತ ಬಂದಾಗ ನಾವು ನಮ್ಮ ವೈದ್ಯರ ಪರವಾಗಿರ್ತೀವಿ. ಕರೆಕ್ಟ್, ಟು ಬಿ ಫ್ರಾಂಕ್. ಐ ಮೂವ್ ಫಾರ್ವರ್ಡ್. ಉತ್ಕರ್ಷ್ ಅವ್ರೆ, ಏನು ಹೇಳ್ತೀರಿ? ಮೇಡಮ್ ನೋಡಿ, ಈಗ ಯಾವಾಗಲೂ ಬಿಜೆಪಿಯವ್ರ ಮೇಲೆ ಅಪರಾಧ ಮಾಡ್ತಾ ಇರ್ತಾರೆ. ನೀವು ನರೇಂದ್ರ ಮೋದಿಯವ್ರ ವಿಚಾರಗಳನ್ನು ವಿರೋಧ ಮಾಡಿಬಿಟ್ರೆ ದೇಶದ್ರೋಹಿಗಳು ಅಂತೀರಿ ಅಂತ. ಆಯ್ತು ಸರಿ, ಈಗ ಸೋನಂ ವಾಂಗ್ಚುಕ್ ಅವರು ನೀಟ್ ವಿಚಾರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ಇದೇ ವೇದಿಕೆಯಲ್ಲಿ ಅವರು ಅನೇಕ ಜನ ಅವರ ಬೆಂಬಲಿಗರು ಮತ್ತು ಎಲ್ಲ ಲೆಫ್ಟ್ ಪಾರ್ಟಿಯವರು, ಬೇರೆ ಬೇರೆ ಪಾರ್ಟಿಯವರು ಸಹಕಾರವನ್ನು ಕೊಟ್ಟರು. ಈಗ ನಮ್ಮ ಮೂಲಭೂತ ಪ್ರಶ್ನೆ ಇರ್ತಕ್ಕಂಥದ್ದು, ಅಲ್ಲಿ ಮಾತಾಡ್ತಾ ಒಬ್ಬ ಪತ್ರಕರ್ತೆ ಮಹಿಳೆ ಒಂದು ಘೋಷಣೆಯನ್ನು ಹಾಕ್ತಾಳೆ. ಯಾವುದು ಪಾಕಿಸ್ತಾನ್ ಪೊಯಿಟ್ ಮೊಹಮ್ಮದ್ ಫೈಜ್ ಹೇಳಿರ್ತಕ್ಕಂಥ ಘೋಷಣೆ, ಬಸ್ ನಾಮ್ रहेगा अल्लाह की ಅಂತ. ನೀವು ಮಾಡ್ತಿರೋಂಥ ಉದ್ದೇಶ ಏನು? ನೀವು ಹೇಳ್ತಿರೋಂಥ ವಿಷಯ ಇದೇ ಸೋನಂ ವಾಂಗ್ಚುಕ್ ಉಗ್ದಿದ್ದಾರೆ. ನೀವು ಬಂದು ಇಲ್ಲಿ ನಾಟಕ ಆಡ್ಬೇಡಿ, ಚಪ್ಪಾಳೆ ತಟ್ಟೆ ಹಾಡು ಆಡ್ಬೇಡಿ, ಪಾಪ್ಕಾರ್ನ್ ತಿನ್ಬೇಡಿ. ಒಂದ್ ನಿಮಿಷ, ಸೋನಂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹ ಪಾಕಿಸ್ತಾನ್ ಅವ್ರು ಯಾರ ಸರ್? ಅಲ್ಲ ರೀ, ನಿಮ್ಗೆ ಬೇಕಾಗಿರೋದು ಸೋನಂ ವಾಂಗ್ಚುಕ್. ಅಲ್ಲಿಗೆ ಬಂದವರು ಪಾಪ್ಕಾರ್ನ್ ತಿಂತಾರೋ, ಹಾಡು ಆಡ್ತಾರೋ, ಅವ್ರು ಏನ್ ಘೋಷಣೆ ಮಾಡ್ತಾರೋ ಅಲ್ಲ. ಪಾಕಿಸ್ತಾನದಲ್ಲಿ ಯಾವ ಪೊಯೆಟ್ ಹಾಡಾಡಿದ್ರೆ ಇದು ನೀವು ಆಡಕ್ಕಾಗುತ್ತೆ ವೇದಿಕೆ ಮೇಲೆ? ಯಾರ ತಲೆ ಅಲ್ಲ ರೀ, ನಮ್ಮಂತವ್ರು ಸಾವಿರ ಜನ ಹೋಗ್ತಾರೆ ರೀ ಪ್ರತಿಭಟನೆಗೆ, ಪ್ರಶ್ನೆ ಕೇಳಿದ್ಮೇಲೆ ಉತ್ತರ ಹೇಳಕ್ ಬಿಡ್ಬೇಕು. ಪಾಕಿಸ್ತಾನ ಪರ ಪ್ರಶ್ನೆ ಕೇಳಿದ್ಮೇಲೆ ಆಯ್ತು, ಕೇಳಿದ್ವಿ ನಿಮ್ದು. ಆಯ್ತು ಸರ್, ನಿಜಾಮ್ ಇವರು ಸೋನಂ ವಾಂಗ್ಚುಕ್ ಅವ್ರ ನೀವ್ ಹೇಳಿ, ಅವ್ರು ಆಡಿದ್ರ? ಯಾರು ಆಡಿದ್ರು? ಈಗ ನೀವ್ ಹೇಳಿದ್ರಿ ಯಾರು ಆಡಿದ್ರಂತಲ್ಲ ಸರ್, ಒಬ್ಬ ಮಹಿಳಾ ಪತ್ರಕರ್ತ, ಯಾರೋ ಒಬ್ರ ಬಿಡಿ, ಯಾರೋ ಒಬ್ರಲ್ಲ, ವೇದಿಕೆ ಮೇಲಿದ್ದಂತ ಪ್ರಮುಖ ವ್ಯಕ್ತಿ ಕುನಾಲ್ ಕಾಮ್ರಾ, ಸ್ಟ್ಯಾಂಡ್ ಅಪ್ ಕಾಮಿಡಿಯನ್, ಬಹಳ ಸಹಕಾರ ಕೊಟ್ಟಂತ ವ್ಯಕ್ತಿ. ಅವನೇನ್ ಹೇಳ್ತಾನೆ, ನೀವು ಮಾಡ್ತಿರೋ ಹೋರಾಟ ನೀಟ್ ಅಲ್ವಾ, ನೀವು ಸರಿ ಕೇಂದ್ರ ಸರ್ಕಾರನ್ ಬೈರಿ, ಧರ್ಮೇಂದ್ರ ಪ್ರಧಾನ್ ಬೈರಿ. ಅಲ್ಲಿ ಬಂದ್ಬಿಟ್ಟು ರಾಮನ್ನ ಸೀತೆನ ಹೀನಾಮಾನವಾಗಿ ಬೈತಾನಲ್ರಿ ಅವನು. ಇದೇ
ಇದೇ ಅಭಿಜಿತ್ ದೀಪ್ಗೆ ನಾನು ಕೋಟ್ ಮಾಡಿ ಹೇಳ್ತೇನೆ. ಯಾರು ಸೋನಂ ವಾಂಗ್ಚುಕ್ ಯಾರು ಬೈದವನು? ಸೋನಂ ವಾಂಗ್ಚುಕ್ ವಿಷಯಕ್ಕೆ ಬರ್ತೀನಿ, ಒಂದ್ ನಿಮಿಷ ಅಲ್ಲ, ಕೇಳಿ. ಸೋನಂ ವಾಂಗ್ಚುಕ್ ಏನ್ ಬಹಳ ಶ್ರೀರಾಮ ಪುರುಷೋತ್ತಮ ಏನಲ್ಲ, ಅವಂದು ಬಹಳ ಹಗರಣಗಳಿದೆ, ಹೇಳ್ತೀನಿ ದಯವಿಟ್ಟು ಕೇಳಿ. ಇದೇ ಅಭಿಜಿತ್ ದೀಪ್ಗೆ ಹೇಳ್ತಾರೆ ಇಂಟರ್ವ್ಯೂ ಕೊಡ್ಬೇಕಾದ್ರೆ ಯಾವ ರಾಜಕಾರಣಿಗಳನ್ನ ನಾವು ಇನ್ವೈಟ್ ಮಾಡೋದಿಲ್ಲ ಅಂತ. ಇದೇ ಸೋನಂ ವಾಂಗ್ಚುಕ್, ಆಯ್ತು ಬರ್ತೀನಿ. ಇದೇ ಕಾಂಗ್ರೆಸ್ ಗವರ್ಮೆಂಟ್ ದಯವಿಟ್ಟು ನೋಡ್ಕೊಳ್ಳಿ, ಆಫೀಸ್ ಆಫ್ ಡೆಪ್ಯೂಟಿ ಕಮಿಷನರ್ ಲೇ 2007ರಲ್ಲಿ ನೋಟಿಸ್ ಕೊಡುತ್ತೆ ಯಾರಿಗೆ? ಸೋನಂ ವಾಂಗ್ಚುಕ್ಗೆ. ಪಾಪ ನೀವು ರಾಧಾ ಮೇಡಮ್ ಬಹಳ ಆಧಾರ ಕೇಳ್ತೀರಿ, ಅದಕ್ಕೆ ಆಧಾರ ಸಮೇತ ಹೇಳ್ತೀನಿ. ಬಹಳ ಸ್ಪಷ್ಟವಾಗಿ ಅವತ್ತಿನ UPA ಗವರ್ಮೆಂಟ್ 2007ರಲ್ಲಿ ಏನ್ ಹೇಳುತ್ತೆ? ಯು ಹ್ಯಾವ್ ಮಿಸ್ಯೂಸ್ಡ್ FCRA ಫಾರಿನ್ ಫಂಡ್ಸ್, ಯು ಹ್ಯಾವ್ ಆಂಟಿ ನ್ಯಾಷನಲ್ ಕನೆಕ್ಷನ್ಸ್ ವಿತ್ ಚೈನಾ ಅಂಡ್ ಪಾಕಿಸ್ತಾನ್ ಅಂತ ನಾವೆಲ್ಲ ಕೊಟ್ಟಿದ್ದು ಆಫೀಸ್ ಆಫ್ ಡೆಪ್ಯೂಟಿ ಕಮಿಷನರ್ ಲೇ. ಇದಕ್ಕೇನ್ ಹೇಳ್ತೀರಿ? ಆಂಟಿ ನ್ಯಾಷನಲ್ ಕನೆಕ್ಷನ್ಸ್ ಅಂದ್ರೆ ನಮಗೆ ಹೇಳ್ತೀರಿ ಬಿಜೆಪಿ ಅವರು ಮೋದಿ ವಿರುದ್ಧ ಮಾತಾಡ್ಬಿಟ್ರೆ ನೀವು ದೇಶದ್ರೋಹಿಗಳು ಅಂತ. ಹಾಗಾಗಿ ನೋಡಿ, ಒಂದ್ ನಿಮಿಷ ಒಳಗಾಕಿ ಹಾಕ್ತಿವಿ, ಒಳಗಡೆ ಹಾಕಿ ಬಿಡೋದಿಲ್ಲ. ನೋಡಿ ಬಹಳ ಸ್ಪಷ್ಟವಾಗಿ ನಿಮ್ಮ ಉದ್ದೇಶ ಏನು? ನೀವು ಮಾತನಾಡ್ತಿರೋ ವಿಚಾರ ಯಾವ್ದೋ ಪಾಕಿಸ್ತಾನದಲ್ಲಿ ಯಾವ್ದೋ ಪೊಯಿಟ್ಗಳ ಬಗ್ಗೆ ನಮ್ಗೆ ಅವಶ್ಯಕತೆ ಇಲ್ಲ ರೀ. ಇಲ್ಲಿನ ವಿಚಾರ ಮಾತಾಡಿ. ನೀವು ನೀಟ್ ಬಗ್ಗೆ ಮಾತಾಡ್ತೀರಾ, ಮಾತಾಡ್ತೀರಾ ಸಾಕಾರ. ಆಮೇಲೆ ಇವ್ರಿಗೆ ಸಹಕಾರ ಕೊಟ್ಟಿರೋಂಥವ್ರು ಎಂತವ್ರು? ಒಂದ್ ನಿಮಿಷ ಕೇಳಿ ಮೇಡಮ್ ದಯವಿಟ್ಟು. ನೀವು ಪ್ರಶ್ನೆ ಇಲ್ಲ ಒಂದಕ್ಕೊಂದು ಕನೆಕ್ಟೆಡ್. ಪ್ರಶ್ನೆ ಕೇಳಿದ ಮೇಲೆ ಉತ್ತರ ತಗೋಬೇಕು. ಆಯ್ತು ಕೇಳಿ, ಯಾರು ಅವ್ರನ್ನ ಕೇಳಿ. ಆಮೇಲೆ ಇದೇ ಸೋನಂ ವಾಂಗ್ಚುಕ್ ಹೇಳ್ತಾರೆ ಚೈನಾದವರು ನಮ್ಮ ಮೇಲೆ ಇನ್ವೈಟ್ ಮಾಡಿದ್ರೆ ನಾವು ಸಹಕಾರ ಕೊಡ್ತೀವಿ, ಚೈನಾವ್ರಿಗೆ ತಡೆಯೋದಿಲ್ಲ ಅಂತ. ಇದೇ ಸೋನಂ ವಾಂಗ್ಚುಕ್ ಹೇಳ್ತಾರೆ. ಹಾಗೆಲ್ಲ ಆಗೋದಿಲ್ಲ. ಇದೇ ದೇಶದಲ್ಲಿ ಇಟ್ಕೊಂಡು ಪ್ರತ್ಯೇಕತೆಯನ್ನ ಕೇಳಿದ್ರೆ ಒಪ್ಪತ್ತಾಗ್ತದ? ಇದೇ ದೇಶದಲ್ಲಿ ಇಟ್ಕೊಂಡು ಪ್ರತ್ಯೇಕತೆ ಕೇಳಿದ್ರೆ ಒಪ್ಪತ್ತಾಗ್ತದ? ಏನ್ ಮಾತಾಡ್ತಿರಲ್ಲ ಮೇಡಮ್ ನೀವು? ದಯವಿಟ್ಟು ದೇಶಕ್ಕಿಂತ ಯಾವ್ದು ದೊಡ್ಡದಲ್ಲ. ನೀವೊಬ್ಬನ ನೀವು ಆ ವಿಚಾರವನ್ನು ಗೌರವಿಸ್ತೀರ ಅಂತ ಒಪ್ಕೊಳ್ತೇನೆ. ದಯವಿಟ್ಟು ನೀವು ನನಗೆ ಪ್ರಶ್ನೆ ಕೇಳಿದ್ರೆ ಹ್ಯಾವ್ ಟು ಆನ್ಸರ್ ಆಲ್ ಆಫ್ ದೆಮ್. ದಯವಿಟ್ಟು ಕೇಳಿಸ್ಕೊಳ್ಳಿ. ಆಮೇಲೆ ಇದೇ ವ್ಯಕ್ತಿಗಳು, ಇದೇ ಮುಖಗಳು, ಅರುಂಧತಿ ರಾಯ್, ಈ ಸೋಕಾಲ್ ಪ್ರಕಾಶ್ ರಾಜ್, ಇದೇ ನಜರುದ್ದೀನ್ ಶಾ, ಇವರೆಲ್ಲ ಕೂಡ ಇದೇ ಗ್ಯಾಂಗು ಕೃಷಿಕರಿಗೆ ಸಹಕಾರ ಕೊಡ್ತೀವಿ ಅಂತ ಹೇಳುದು. ದಯವಿಟ್ಟು ಕೇಳಿ. ಅವತ್ತು ಕೇಂದ್ರ ಸರ್ಕಾರ ಸಹಕಾರ ಕೊಡ್ತು. ಏನ್ ಮಾಡಿದ್ರು? ತ್ರಿವರ್ಣ ಧ್ವಜವನ್ನು ಕಿತ್ತಾಕ್ಬಿಟ್ಟು ಖಲಿಸ್ತಾನಿ ಧ್ವಜವನ್ನು ಆರಿಸಿದ್ರು. ಇದೇ CA NRC ವಿಚಾರದಲ್ಲಿ ಕೇಂದ್ರ ಸರ್ಕಾರ ಸಹಕಾರ ಕೊಡ್ತು. ಕರ್ನಾಟಕದಲ್ಲಿ ಇದೇ ಈ ಸೋಕಾಲ್ಡ್ ಎಡಪಂಥೀಯ ಸಂಘಟನೆ ಲೇಡಿ ಪಾಕಿಸ್ತಾನದಿಂದ ಅಂತ ಹೇಳಿದ್ರು. ಇದೆಲ್ಲ ಕನೆಕ್ಟ್. ನಿಮ್ಗೆ ಅರ್ಥ ಆಗ್ತಾ ಇಲ್ಲ ವಿಷಯ ಅಷ್ಟೇ. ಸೋನಂ ವಾಂಗ್ಚುಕ್ ಬಗ್ಗೆ ಹೇಳುತ್ತಲ್ಲ. ಹಾಗಾಗಿ ನಿಮ್ಮ ಉದ್ದೇಶ ಬೇರೆ, ನೀವ್ ಹೇಳ್ತಾ ಇರ್ತಕ್ಕಂಥ ವಿಚಾರ ಬೇರೆ. ನಿಮ್ಮಿಂದ ಆ ನೀಟ್ ವಿದ್ಯಾರ್ಥಿ ಸಾಧ್ಯನೇ ಇಲ್ಲ ರೀ. ಅಲ್ಲಿ ಜನನೇ ಇಲ್ಲ. ಅಲ್ಲಿ ಬರೀ ಪೊಲೀಸ್ ಅವ್ರು ಬಿಟ್ರೆ ಜನನೇ ಇಲ್ಲ. ಜನಕ್ಕೆ ಗೊತ್ತಾಗ್ತದೆ. ಇರ್ರಿ ನಿಜಾಮ್ ಅವರೇ, ಯಾವ ಕಂಟ್ರಿಗೆ ಹೋಗಿದ್ದು? ನರೇಂದ್ರ ಮೋದಿ ಇದೇ ಅರುಂಧತಿ ರಾಯ್ ಹೇಳ್ತಾಳೆ ಕಾಶ್ಮೀರ ಭಾರತದ ಭಾಗವಲ್ಲ ಅಂತ. ಅಂತವ್ರು ಸಹಕಾರ ಕೊಟ್ಟರೆ ಒಪ್ತೀರಾ ನೀವು ಇಂತಹ ಹೋರಾಟಗಳಿಗೆ? ಇವರಿಂದ ನ್ಯಾಯ ಸಿಗ್ತದ? ದಯವಿಟ್ಟು ಜನ ನಿಮಗೆ ಗೌರವ ಇದೆ, ಆದ್ರೆ ಈ ರೀತಿಯ ದೇಶ ದ್ರೋಹಿಗಳ ಜೊತೆ ಕೈ ಜೋಡಿಸಬೇಡಿ. ಇದೇ CA NRC, ಇದೇ ಕೃಷಿ ಕಾನೂನು ಏನೇನೈತೆ ನಿಮ್ಗೆ ಗೊತ್ತಿದೆ. ಇವ್ರ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್, ನಿಮಗೆ ಗೌರವ ಇದೆ. ಇಂಥ ದೇಶ ದ್ರೋಹಿಗಳ ಜೊತೆ ದಯವಿಟ್ಟು ಯಾರು ಸ್ವರಬಾಸ್ತಾರೆ? ಯಾರು ಸ್ವರಬಾಸ್ತಾರೆ? ದೇಶದ ಸರ್ಕಾರ ಅಸ್ತಿತ್ವದ ಪ್ರಶ್ನೆ ಮಾಡಿದ್ರೆ ಇನ್ಶಾ ಅಲ್ಲ ಅಂತ ಹೇಳ್ತಾ ಇರೋದು. ನೀಟ್ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ, ಅವ್ರಿಗೆ ನ್ಯಾಯ ಸಿಗಬೇಕು, ಆ ಬದ್ಧತೆ ನಮಗಿದೆ. ಆದ್ರೆ ದಯವಿಟ್ಟು ನಿಮ್ಮನ್ನ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೇನೆ, ದೇಶ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇಲ್ಲ.